are going to discuss the subject accountancy for class 12th. So in this class we are going to discuss about the important notes, and it's going to be a quick revision class. Fine. Now the subject is about accountancy and company accounts and analysis of financial statements. Under this we are going to discuss about chapter number 4, that is analysis of financial statement. Fine. So ಈಗ ಇದರಲ್ಲಿ ಫಸ್ಟ್ ನಾವು ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾರೆ. ಫಸ್ಟ್ ಕಾನ್ಸೆಪ್ಟ್, ಸೊ ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ರಿಲೇಶನ್ಶಿಪ್ ಆಫ್ ಒನ್ ಫೈನಾನ್ಷಿಯಲ್ ಫ್ಯಾಕ್ಟ್ ವಿತ್ ದಿ ಅದರ್ ಟು ಮೆಜರ್ ದ ಪ್ರಾಫಿಟಬಿಲಿಟಿ, operational efficiency, solvency and the growth potential of the business is what we call as financial statement analysis. ಯಾಕೆ ಅದನ್ನ ಸ್ಟೇಟ್ಮೆಂಟ್ ಅನಾಲಿಸಿಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ ಅಂತ ನಾವಿಲ್ಲಿ ನೋಡೋದಾದ್ರೆ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಮಾಡಿರ್ತಾರೆ. ಆ್ಯಂಡ್ ಆ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನಾವು ರಿಲೇಶನ್ಶಿಪ್ ಆಫ್ ಒನ್ ಫೈನಾನ್ಷಿಯಲ್ ಫ್ಯಾಕ್ಟ್ ವಿತ್ ದಿ ಅದರ್ ಟು ಮೆಜರ್ ದ ಪ್ರಾಫಿಟಬಿಲಿಟಿ, operational efficiency, solvency and the growth potential of the business. So ಈ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಾವು ಆ ಸ್ಟೇಟ್ಮೆಂಟ್ ಅಲ್ಲಿ ಕಂಡುಕೊಳ್ಬೋದಾಗಿದೆ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಯಾವ್ಯಾವ ರೀತಿಯಾದಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಒಂದು ಕಂಪನಿಯವರು ತಯಾರು ಮಾಡ್ಕೊಳ್ತಾರೆ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಎಕ್ಸ್ಟರ್ನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಆಮೇಲೆ ಇಂಟರ್ನಲ್ ಅನಾಲಿಸಿಸ್ ಅಂತ ಇರುತ್ತೆ, ಜೊತೆಗೆ ಹಾರಿಜಾಂಟಲ್ ಅನಾಲಿಸಿಸ್ ಇದೆ, ವರ್ಟಿಕಲ್ ಅನಾಲಿಸಿಸ್ ಇದೆ, ಲಾಂಗ್ ಟರ್ಮ್ ಅನಾಲಿಸಿಸು, ಶಾರ್ಟ್ ಟರ್ಮ್ ಅನಾಲಿಸಿಸ್. ಸೊ ಈ ಥರ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಕಂಪನಿ ಅವ್ರಿಗೆ ಯಾವುದು ಫಿಟ್ ಆಗುತ್ತೆ ಅಂತ ಒಂದು ಟೈಪ್ನ ಅವರು ಪ್ರಿಪೇರ್ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಾಸೆಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ನೋಡಿದ್ವಿ. ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡೋದಕ್ಕೆ ಹಲವಾರು ಪ್ರಾಸೆಸ್ಗಳಿದೆ. ಫಸ್ಟ್ ಪ್ರಾಸೆಸ್ ಏನಂದರೆ ರೀಅರೇಂಜ್ಮೆಂಟ್ ಆಫ್ ಡೇಟಾ ಅಂತ ಹೇಳ್ತೀವಿ. ಓಕೆ, ಫಸ್ಟು ರೀಅರೇಂಜ್ಮೆಂಟ್ ಆಫ್ ಡೇಟಾ ಅಂತ ಹೇಳ್ತೀವಿ. ಇದು ಫಸ್ಟ್ ಪ್ರಾಸೆಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ನೆಕ್ಸ್ಟು ಕಂಪ್ಯಾರಿಷನ್ ಅಂತ ಇದೆ. ಸೊ ಇದು ಕೂಡ ಒನ್ ಆಫ್ ದಿ ಪ್ರಾಸೆಸ್ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡೋಕ್ಕೆ. ಸೊ ಕಂಪೇರ್ ಮಾಡಿಕೊಂಡು ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ಬೋದು. ಜೊತೆಗೆ ಅನಾಲಿಸಿಸ್ ಈಸ್ ದಿ ಅದರ್ ಪ್ರಾಸೆಸ್ ಅಂತ ಹೇಳ್ತೀವಿ, ಇದು ಕೂಡ ಒಂದು ಪ್ರಾಸೆಸ್ಸು. ಜೊತೆಗೆ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಪ್ರಾಸೆಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ನಾವು ಲಾಸ್ಟ್ ಫೋರ್ತ್ ಪ್ರಾಸೆಸ್ ನೋಡಿದ್ರೆ ಇಂಟರ್ಪ್ರಿಟೇಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇರುತ್ತೆ. ಈ ಒಂದು ಇಂಪಾರ್ಟೆನ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಏನಿದೆ, ಇದರಲ್ಲಿ ಏನೇನು ಆಬ್ಜೆಕ್ಟಿವ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಜಡ್ಜಿಂಗ್ ದ ಆಪರೇಷನಲ್ ಎಫಿಷಿಯನ್ಸಿ ಆಫ್ ದಿ ಬಿಸ್ನೆಸ್ ಅಂತ ಇದೆ. ಎರಡನೇದಾಗಿ ಮೆಜರಿಂಗ್ ದ ಪ್ರಾಫಿಟಬಿಲಿಟಿ ಇದೆ. ಮೂರನೇದಾಗಿ ಮೆಜರಿಂಗ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್. ಅಂದರೆ ಯಾವ ಪರ್ಪಸ್ಗೋಸ್ಕರ ನಾವು ಕಂಪನಿಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ, ಆ ಒಂದು ಗೋಲ್ನ ನಾವು ತಿಳ್ಕೊಳ್ಬೇಕು. ಮೊದಲನೇ ಗುರಿ ಏನು ಅಂತ ನಾವು ನೋಡಿದ್ರೆ ಜಡ್ಜಿಂಗ್ ದಿ ಆಪರೇಷನಲ್ ಎಫಿಷಿಯನ್ಸಿ ಆಫ್ ದ ಬಿಸ್ನೆಸ್. ಓಕೆ, ಅಂದರೆ ಆಪರೇಷನಲ್ ಎಫಿಷಿಯನ್ಸಿ ಅಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ ಆಪರೇಷನಲ್ ಆಕ್ಟಿವಿಟೀಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್ನ ನಾವು ಪರ್ಚೇಸ್ ಮಾಡಿ ಅದನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಆ ಎಲ್ಲ ಪ್ರೊಸೀಜರ್ಸ್ ಫಾರ್ಮ್ಯಾಲಿಟೀಸ್ ಏನಿರುತ್ತೆ ಎಲ್ಲನೂ ಕೂಡ ನಾವಿಲ್ಲಿ ಆಪರೇಷನಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ನಾವು ಬಿಸ್ನೆಸ್ನ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಜೊತೆಗೆ ಕಂಪನಿಯ ಪ್ರಾಫಿಟಬಿಲಿಟಿ ಎಷ್ಟು ಲೆವೆಲಲ್ಲಿ ಇದೆ ಅನ್ನೋದನ್ನ ಮೆಷರ್ ಮಾಡೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಮೆಷರಿಂಗ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್. ಆರ್ಗನೈಸೇಷನಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಐಡೆಂಟಿಫೈ ಮಾಡೋಕ್ಕೆ ಅಥವಾ ಮೆಷರ್ ಮಾಡೋಕ್ಕೂ ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಜೊತೆಗೆ ಇಂಡಿಕೇಟಿಂಗ್ ದ ಟ್ರೆಂಡ್ ಆಫ್ ಅಚೀವ್ಮೆಂಟ್ಸ್. ಸೊ ಏನೆಲ್ಲ ಆರ್ಗನೈಸೇಷನು ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನು ಇಂಡಿಕೇಟ್ ಮಾಡೋದ್ರ ಸಲುವಾಗಿ ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಅಸೆಸಿಂಗ್ ದ ಗ್ರೋತ್ ಫೈನಾನ್ಷಿಯಲ್ ಪೊಟೆನ್ಷಿಯಲ್ ಆಫ್ ದ ಬಿಸ್ನೆಸ್. ಒಂದು ಆರ್ಗನೈಸೇಷನ್ದು ಗ್ರೋತ್ನ ಅನಲೈಸ್ ಮಾಡೋಕ್ಕೆ, ಅಂದರೆ ಬಿಸ್ನೆಸ್ಸಲ್ಲಿರೋ ಪೊಟೆನ್ಷಿಯಾಲಿಟಿನ ಕಂಡುಕೊಳ್ಳೋಕ್ಕೂ ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಪ್ರಿಪೇರ್ ಮಾಡೋ ಒಂದು ಉದ್ದೇಶ ಆಗಿರುತ್ತೆ. ಜೊತೆಗೆ ಇಂಟರ್ಫಾರ್ಮ್ ಕಂಪ್ಯಾರಿಷನ್ ಅಂತ ಹೇಳ್ತೀವಿ, ಅದು ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂತಲೇ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ.
ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದರ ಅಡಿಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇಗ್ನೋರ್ಸ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್. ಯಾವುದನ್ನು ನಾವು ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಂತ ನೋಡ್ತೀವಿ ಅಂದರೆ ಲೈಕ್ ಕ್ವಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲೇಬರ್ ಫೋರ್ಸ್ ಆಗಿರ್ಬೋದು, ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಆಗಿರ್ಬೋದು. ಇದೆಲ್ಲವನ್ನು ನಾವು ಏನಂತ ಹೇಳ್ತೀವಿ, ಕ್ವಾಲಿಟಿ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಕೂಡ ನಾವು ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಲಿಮಿಟೇಷನ್ಸ್ ಅಂತ ಇಲ್ಲಿ ನಾವು ಗುರುತಿಸ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಸಫರಿಂಗ್ ಫ್ರಮ್ ದ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಆಸ್ ಫಾಲೋಸ್ ಅಂತ ಹೇಳ್ಬೋದು. ಸೊ ವಿಚ್ ಆರ್ ಆಸ್ ಫಾಲೋಸ್ ಅಲ್ಲಿ ಮೊದಲಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಹಿಸ್ಟಾರಿಕಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನು ಹಿಸ್ಟಾರಿಕಲ್ ಇನ್ ನೇಚರ್. ಯಾಕೆ ಅಂತ ಹೇಳಿದ್ರೆ ಏನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಓಕೆ, ಇನ್ಫ್ಲೋ ಆ್ಯಂಡ್ ಕ್ಯಾಶ್ ಔಟ್ಫ್ಲೋ ಏನಾಗಿರುತ್ತೆ ಬಿಸ್ನೆಸ್ಸಲ್ಲಿ, ಅದ್ರ ಬಗ್ಗೆ ಎಂಟ್ರೀಸ್ ಮಾಡಿರ್ತೀವಿ. ಅದನ್ನು ನಾವು ಪಾಸ್ಟ್ ಡೇಟಾ ಅಂತ ಹೇಳ್ತೀವಿ, ಅಥವಾ ಹಿಸ್ಟಾರಿಕಲ್ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋದಾಗಿದೆ. ಓಕೆ, next, financial statements do not show price level changes, hence affect the analysis also. So financial statement ಏನು ನಾವು ಪ್ರಿಪೇರ್ ಮಾಡ್ತೀವಿ ಅದು ಯಾವುದೇ ರೀತಿಯಾದಂತಹ ಪ್ರೈಸ್ ಲೆವೆಲ್ ಏನು ಚೇಂಜಸ್ ಆಗಿರುತ್ತೆ ಅದನ್ನು ಇದು ರೆಪ್ರೆಸೆಂಟ್ ಮಾಡೋದಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಅದು ಅನಾಲಿಸಿಸ್ನೂ ಕೂಡ ಯಾವುದೇ ರೀತಿಯಾದಂಥ ಎಫೆಕ್ಟ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್, ದ ರಿಸಲ್ಟ್ಸ್ obtained by analysis of financial statements may be misleading due to window dressing. Right, the results obtained by analysis of financial statements. ನಾವು ಒಂದು ಆರ್ಗನೈಸೇಷನಲ್ಲಿ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿರ್ತೀವಿ ಅದನ್ನು ಅನಲೈಸ್ ಮಾಡೋದ್ರ ಮುಖಾಂತರ ನಮಗೆ ಎಲ್ಲಿ ನಾವು ಮಿಸ್ಲೀಡಿಂಗ್ ಆಗಿದೆ ಆರ್ಗನೈಸೇಷನು ಬಿಕಾಸ್ ಆಫ್ ವಿಂಡೋ ಡ್ರೆಸ್ಸಿಂಗ್, ಓಕೆ, ಅಂದರೆ ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟೀಸ್, ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು. ಜೊತೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಅಫೆಕ್ಟೆಡ್ ಬೈ ದಿ ಪರ್ಸನಲ್ ಎಬಿಲಿಟಿ ಆ್ಯಂಡ್ ಬಯಾಸ್ ಆಫ್ ದಿ ಅನಲಿಸ್ಟ್. ಯಾರು ಅನಲಿಸ್ಟ್ ಇರ್ತಾರೆ ಅವರ ಒಂದು ಪರ್ಸನಲ್ ಎಬಿಲಿಟಿ ಅಥವಾ ಬಯಾಸ್ ಏನು ಮಾಡ್ತಾರೆ ಅದು ಕೂಡ ಇದು ಒಂದು ಎಫೆಕ್ಟ್ ಆಗ್ಬೋದು ಅನ್ನೋವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್, ಪಾರ್ಟೀಸ್ ಇಂಟ್ರೆಸ್ಟೆಡ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ದೇರ್ ಏರಿಯಾಸ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪಾರ್ಟೀಸ್ ಇಂಟ್ರೆಸ್ಟೆಡ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ದೇರ್ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಇದರ ಅಡಿಯಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂದರೆ ದ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಫಿಗರ್ಸ್ ಕಂಟೈನ್ಡ್ ಇನ್ ದ ಕಂಪನೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬೈ ಎಂಪ್ಲಾಯಿಂಗ್ ಅಪ್ರಾಪ್ರಿಯೇಟ್ ಟೆಕ್ನಿಕ್ಸ್ ಈಸ್ ನೋನ್ ಆಸ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಸೊ ಇಲ್ಲಿ ದ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಫಿಗರ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಏನು ಫಿಗರ್ಸ್ ಇರುತ್ತೆ ಅದನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಕಂಟೈನ್ಡ್ ಇನ್ ದ ಕಂಪನೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬೈ ಎಂಪ್ಲಾಯಿಂಗ್ ಅಪ್ರಾಪ್ರಿಯೇಟ್ ಟೆಕ್ನಿಕ್. ನಾವು ಯಾವ ರೀತಿ ಅನಲೈಸ್ ಮಾಡ್ತೀವಿ ಅಂದರೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇರುವಂಥ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಆ ಫಿಗರ್ಸ್ ಆಗಿರ್ಬೋದು, ಅದನ್ನು ಅನಲೈಸ್ ಮಾಡೋಕ್ಕಂತಲೇ ಕೆಲವೊಂದು ಟೆಕ್ನಿಕ್ಸ್ನ, ಅದಕ್ಕೆ ಆ್ಯಪ್ಟ್ ಆಗಿರುವಂಥ ಟೆಕ್ನಿಕ್ನ ನಾವು ಯೂಸ್ ಮಾಡಬೇಕಾದ್ರೆ ವಿಚ್ ಇಸ್ ನೋನ್ ಆಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಜೊತೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇಸ್ ಯೂಸ್ಫುಲ್ ಟು ಡಿಫ್ರೆಂಟ್ ಪಾರ್ಟೀಸ್ to obtain the required information about the organization. So following are the parties interested in financial statement analysis. So ಯಾವ್ಯಾವ ಪಾರ್ಟೀಸ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಅಂತ ಹೇಳಿದಾಗ ಅದನ್ನು ಅನಲೈಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೋ ಒಂದು ರೀತಿಯಾದಂಥ ಪ್ರಯೋಜನ ಅಥವಾ ಬೆನಿಫಿಟ್ ಅಂತ ಹೇಳ್ತೀವಿ. ಆ ಬೆನಿಫಿಟ್ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಲೈಸ್ ಮಾಡ್ತಾರೆ. ಸೊ ಆ ಥರ ಯಾರ್ಯಾರಿಗೆ ಇದು ಯೂಸ್ಫುಲ್ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಶೇರ್ ಹೋಲ್ಡರ್ಸ್ ಅನಾಲೈಸ್ ಮಾಡ್ತಾರೆ. So shareholders are interested in financial statement analysis to know the profitability of the organization. ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಶೇರ್ ಹೋಲ್ಡರ್ಸ್ ಕೂಡ ಇಂಟ್ರೆಸ್ಟ್ ಇರುತ್ತೆ. ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಾಲಿಸ್ ಮಾಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಕಂಪನಿಯಲ್ಲಿ ಪ್ರಾಫಿಟ್ ಎಷ್ಟು ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. Okay, so profitability shows the growth potentiality of the organization and safety of investments of shareholders. ಯಾಕೆ ಶೇರ್ ಹೋಲ್ಡರ್ಸ್ ಆರ್ಗನೈಸೇಷನ್ಗೆ ಪ್ರಾಫಿಟ್ ಯಾವ ಲೆವೆಲಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಆಗಿರ್ತಾರೆ. ಶೇರ್ ಹೋಲ್ಡರ್ಸ್ ಯಾಕೆ ಅನಲೈಸ್ ಮಾಡಬೇಕು, ಅವರು ದುಡ್ಡನ್ನ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಫ್ಯೂಚರ್ ಗ್ರೋತ್ ಹೇಗಿದೆ ಆ್ಯಂಡ್ ಅವರು ಸೇಫರ್ ಝೋನಲ್ಲಿ ಇದ್ದಾರಾ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಿಗೆ ಸೆಕ್ಯೂರಿಟಿ ಇದೆಯಾ ಇಲ್ವಾ, ಈ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಲೈಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್,
ಇನ್ವೆಸ್ಟರ್ಸ್ ಆ್ಯಂಡ್ ಲೆಂಡರ್ಸ್ ಅಂತ ಹೇಳ್ತೀವಿ. ಸೊ ಇನ್ವೆಸ್ಟರ್ಸ್ ಆ್ಯಂಡ್ ಲೆಂಡರ್ಸ್ ಆರ್ ಇಂಟ್ರೆಸ್ಟೆಡ್ ಟು ನೋ ದ ಸಾಲ್ವೆನ್ಸಿ ಪೊಸಿಷನ್ ಆಫ್ ಆನ್ ಆರ್ಗನೈಸೇಷನ್. ದೇ ಅನಲೈಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪೊಸಿಷನ್ ಟು ನೋ ಅಬೌಟ್ ದ ಸೇಫ್ಟಿ ಆಫ್ ದೇರ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಎಬಿಲಿಟಿ ಟು ಪೇ ಇಂಟ್ರೆಸ್ಟ್ ಆ್ಯಂಡ್ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಆನ್ ದ ಡ್ಯೂ ಡೇಟ್. ಈಗ ಇನ್ವೆಸ್ಟರ್ಸ್ ಆ್ಯಂಡ್ ಲೆಂಡರ್ಸ್ ಅಂದರೆ ಯಾರು? ಕಂಪನಿನ ರನ್ ಮಾಡೋಕ್ಕೆ ಯಾರೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಒಂದು ಇನ್ವೆಸ್ಟರ್ಸ್ ಅಂತ ಹೇಳಿದಾಗ ಶೇರ್ ಹೋಲ್ಡರ್ಸು ಬರ್ತಾರೆ. ಶೇರ್ ಹೋಲ್ಡರ್ಸ್ ಬಿಟ್ಟು ಬೇರೆ ಯಾವ್ದಾದ್ರು ಇನ್ವೆಸ್ಟರ್ಸ್ ಇದ್ದು ಅಥವಾ ಲೆಂಡರ್ಸ್ ಇದ್ದರೆ ಅವರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡೋದಕ್ಕೆ ತುಂಬಾ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ. ಯಾಕೆ ರೀಸನ್ ಅಂತ ಹೇಳಿದ್ರೆ ಅವರ ಸಾಲ್ವೆನ್ಸಿ ಪೊಸಿಷನ್ನ ಇವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಾಲ್ವೆನ್ಸಿ ಪೊಸಿಷನ್ ಅಂದರೆ ಏನು? ರೀಪೇಯಿಂಗ್ ಕೆಪಾಸಿಟಿ ಆಫ್ ದಿ ಆರ್ಗನೈಸೇಷನ್. ಅಂದರೆ ಅವ್ರಿಗೆ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಗ್ರೋತ್ ಇದೆ ಆರ್ಗನೈಸೇಷನಲ್ಲಿ ಅಂತ ಹೇಳಿದ್ರೆ ಅವರು ಲೋನ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೋದು. ಸೊ ಆ ಥರ ಒಂದು ಸ್ಟೆಬಿಲಿಟಿ ಇಲ್ಲ, ಪ್ರಾಫಿಟಬಿಲಿಟಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ರೀಪೇಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದನ್ನು ಇಟ್ಕೊಂಡು ನೆಕ್ಸ್ಟ್ ನಾವು ಸಾಲ ಕೊಡ್ಬೋದಾ ಇಲ್ವಾ ಅನ್ನೋದನ್ನು ಲೆಂಡರ್ಸ್, ಮನಿ ಲೆಂಡರ್ಸ್ ಅಂತ ಯಾರಿರ್ತಾರೆ ಅಥವಾ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವರು ಅದನ್ನು ಡಿಸಿಷನ್ನ ತಗೊಳ್ಳೋದಕ್ಕೋಸ್ಕರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಮಾಡ್ಕೊಳ್ತಾರೆ. Next to creditors. Creditors are interested in analyzing the financial statements in order to know the short-term liquidity position of an organization. Creditors analyze the financial statement to know whether the organization is enabled to pay the amount of short-term liabilities on the due date. Short-term liabilities ಅಂದರೆ ಅವ್ರು ಏನೇನು ಎಕ್ಸ್ಪೆನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ಪೇ ಮಾಡೋವಂಥ ಕೆಪಬಿಲಿಟಿ ಇದೆಯಾ ಇಲ್ವಾ ಆರ್ಗನೈಸೇಷನ್ಗೆ ಅನ್ನೋದನ್ನ ತಿಳ್ಕೊಳ್ಳೋದು ಇಲ್ಲಿ ಕ್ರೆಡಿಟರ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಡ್ಡಿ ಕಟ್ಟೋದು ಆಗಿರ್ಬೋದು. ಸೊ ಅದನ್ನೆಲ್ಲ ಕೂಡ ನಾವಿಲ್ಲಿ ಲಿಕ್ವಿಡಿಟಿ ಪೊಸಿಷನ್ ಇದೆ, ಕ್ಯಾಶ್ ಏನು ಮೇಂಟೈನ್ ಮಾಡ್ತಾ ಇದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಬಹುದಾಗುತ್ತೆ. ಸೊ ಇದು ಕ್ರೆಡಿಟರ್ಸ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. Next, management. Management is interested in analyzing the financial statement for measuring the effectiveness of its policies and decisions. It analyzes the financial statements to know short-term and long-term solvency position, profitability, liquidity position and return on investment from the business ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಅವರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡೋದು ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಮೆಷರ್ ಮಾಡಿದಾಗ ಆರ್ಗನೈಸೇಷನ್ಗೆ ಬೇಕಾಗಿರುವಂತಹ ಪಾಲಿಸೀಸ್ ಯಾವ ರೀತಿ ಫ್ರೇಮ್ ಮಾಡಬೇಕು, ಪಾಲಿಸೀಸಲ್ಲಿ ಯಾವುದನ್ನು ನಾವು ಚೇಂಜಸ್ ಮಾಡಬೇಕು, ಸೊ ಯಾವ ರೀತಿ ಡಿಸಿಷನ್ಸ್ ತೊಗೊಳ್ಬೇಕು ಫ್ಯೂಚರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ, ಸೊ ಅದರ ರಿಲೇಟೆಡ್ ಆಗಿ ಅವ್ರಿಗೆ ಡಿಸಿಷನ್ಸ್ ತೊಗೊಳಕ್ಕೆ ಮ್ಯಾನೇಜ್ಮೆಂಟ್ ಅವರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಮಾಡೋದು ಆಗುತ್ತೆ. ಓಕೆ, ನೆಕ್ಸ್ಟ್ government. Government is interested in analyzing the financial position in determining the amount of tax liability. Fine. It also helps for formulating effective plans and policies for economic growth. ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಗವರ್ನಮೆಂಟ್ ಇಸ್ ಇಂಟ್ರೆಸ್ಟೆಡ್ ಇನ್ ವಾಟ್? ಇನ್ ಅನಲೈಸಿಂಗ್ ದಿ ಫೈನಾನ್ಷಿಯಲ್ ಪೊಸಿಷನ್ ಇನ್ ಡಿಟರ್ಮೈನಿಂಗ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಗವರ್ಮೆಂಟ್ ಅವರು ಅಷ್ಟೇ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಈ ಒಂದು ಆರ್ಗನೈಸೇಷನ್ಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಗವರ್ಮೆಂಟ್ ಅವರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಮಾಡೋದು ತುಂಬ ಉತ್ತಮ ಅಂತಲೇ ಇಲ್ಲಿ ನಾವು ತಿಳ್ಕೊಳ್ಬೋದು. ಜೊತೆಗೆ ದ ಮೋಸ್ಟ್ ಕಾಮನ್ ಯೂಸ್ಡ್ ಟೆಕ್ನಿಕ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್, ಅಂದರೆ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡ್ತೀವಿ ಅಂತ ಯಾರ್ಯಾರಿಗೆಲ್ಲ ಇಂಪಾರ್ಟೆಂಟು, ಯಾವ್ಯಾವ ರೀಸನ್ಗೋಸ್ಕರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಕಾಮನ್ ಟೆಕ್ನಿಕ್ಸ್ ಏನು ಯೂಸ್ ಮಾಡ್ತಾರೆ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡೋಕ್ಕೆ ಅಂತ ನಾವು ನೋಡೋದಾದರೆ ಮೊದಲಿಗೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಜೊತೆಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಜೊತೆಗೆ ರೇಷಿಯೋ ಅನಾಲಿಸಿಸ್ ಅಂತ ಹೇಳ್ತೀವಿ, ಜೊತೆಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಇವೆಲ್ಲವೂ ಕೂಡ ಏನಂತ ಹೇಳಿದ್ರೆ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಈ ಒಂದು ಟೆಕ್ನಿಕ್ಸ್ನ ಇಟ್ಕೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಯಾವ ಪೊಸಿಷನಲ್ಲಿದೆ, ಪ್ರಾಫಿಟ್ ಜಾಸ್ತಿ ಇದೆಯಾ, ಲಾಸ್ ಆಗ್ತಾ ಇದೆಯಾ, ಅವರ ಲಿಕ್ವಿಡಿಟಿ ಪೊಸಿಷನ್ ಏನಿದೆ, ಸಾಲ್ವೆನ್ಸಿ ಪೊಸಿಷನ್ ಏನಿದೆ, ಎಲ್ಲವನ್ನು ಕೂಡ ನಾವು ಮೆಷರ್ ಮಾಡ್ಬೋದಾಗಿದೆ. ಮೊದಲನೇದಕ್ಕೆ
ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸ್ಟೇಟ್ಮೆಂಟ್ ಯೂಸ್ ಟು ಕಂಪೇರ್ ದ ಐಟಮ್ಸ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್. ಅಂದರೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಪರ್ಪಸ್ಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟೇಟ್ಮೆಂಟ್ಸ್ನ ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಕಂಪೇರ್ ಮಾಡೋದಕ್ಕೆ. ಏನು ಕಂಪೇರ್ ಮಾಡ್ತಾರೆ, ದ ಐಟಮ್ಸ್ ಆಫ್ ದ ಇನ್ಕಮ್ ಸ್ಟೇಟ್ಮೆಂಟ್. ಯಾವ ಐಟಮ್ಸ್ ಇರುತ್ತೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಅಂತ ನೋಡಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇರುತ್ತೆ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಪೊಸಿಷನ್ ಸ್ಟೇಟ್ಮೆಂಟ್. ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್. ಯಾಕೆ ಬ್ಯಾಲೆನ್ಸ್ ಶೀಟ್? ಫಾರ್ ಅಸರ್ಟೈನಿಂಗ್ ದ ಟ್ರೆಂಡ್ ಆಫ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ of an enterprise are known as comparative financial statement. ಸೊ ಇದನ್ನ ನಾವು ಮಾಡೋದಕ್ಕೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಪ್ರೊವೈಡ್ಸ್ ದ ಡೀಟೇಲ್ಸ್ ಅಬೌಟ್ ದ ರಿಸಲ್ಟ್ಸ್ ಆಫ್ ದಿ ಆಪರೇಷನ್ಸ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಸ್ ಪ್ರೊವೈಡ್ ದ ಪ್ರೋಗ್ರೆಸ್ ಮೇಡ್ ಬೈ ದ ಬಿಸ್ನೆಸ್ over a period of a few years. Right? This statement also helps in ascertaining the changes that occur in each line item of the income statement over different period. ಇದನ್ನು ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಡೀಟೇಲ್ಸ್ ಏನಿರುತ್ತೆ ಅಬೌಟ್ ದ ರಿಸಲ್ಟ್ಸ್ ಆಫ್ ದ ಆಪರೇಷನ್ಸ್ ರಿಸಲ್ಟ್ ಏನಿರುತ್ತೆ ಆಫ್ ದ ಬಿಸ್ನೆಸ್, ದ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಸ್ ಪ್ರೊವೈಡ್. ಈ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಏನು ಪ್ರೊವೈಡ್ ಮಾಡುತ್ತೆ ಅಂತ ನಾವು ನೋಡಿದ್ರೆ, ಪ್ರೋಗ್ರೆಸ್ ಮೇಡ್ ಬೈ ದ ಬಿಸ್ನೆಸ್ ಓವರ್ ಅ ಪೀರಿಯಡ್ ಆಫ್ ಫ್ಯೂ ಇಯರ್ಸ್. ಒಂದಷ್ಟು ವರ್ಷಗಳ ಕಾಲದ ಪ್ರೋಗ್ರೆಸ್ ಏನಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡುತ್ತೆ. ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಅಸರ್ಟೈನಿಂಗ್ ದ changes that occur in each line item of the income statement over different periods. Fine.